ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಸ್ನೇಹಜೀವಿ.comಗೆ ತಮಗೆಲ್ಲ ಆಧಾರದ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಕರೀತಾರೆ. ಆದರೆ ಆ ಕೆಲಸ ಮಾಡುವಂಥ ಜಾಗದಲ್ಲೇ ನಮಗೆ ತೊಂದರೆಗಳಾಗ್ತಿದ್ರೆ ಏನು ಮಾಡೋದು? ನೆಮ್ಮದಿನೇ ಇರಲಾರ್ದಂಗೆ ಕೆಲಸ ಮಾಡೋದು, ಬಿಡೋದು, ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅಂತ ನಮಗೆ ಅನ್ನಿಸ್ತಿರ್ತದೆ. ಈ ಕಿಡಿಗೇಡಿಗಳಿಂದ ಮುಕ್ತಿ ಪಡ್ಕೊಳ್ಳೋದಾದರೂ ಹೇಗೆ? ನಾವು ಕೆಲಸವನ್ನು ಶ್ರದ್ಧೆಯಿಂದ ಮಾಡೋದಾದರೂ ಹೇಗೆ? ಇಂಥ ಯೋಚನೆಗಳು ನಿಮಗೂ ಬಂದಾಗ ನಿಮ್ಮೆದುರುಗಡೆ ಬರುವಂಥ ಮೊದಲನೇ ಆಪ್ಷನ್ ಕೆಲಸ ಬಿಟ್ಟು ಬಿಡೋದಾ, ಬೇರೆ ಕಡೆ ಟ್ರಾನ್ಸ್ಫರ್ ಆಗೋದಾ, ಅಥವಾ ಎಲ್ಲಾದರೂ ಡೆಪ್ಯುಟೇಷನ್ ಹಾಕ್ಕೊಂಡು ಹೋಗೋದಾ ಅಂತ. ಹಾಗಾದರೆ ಹೋಗೋದಾದರೂ ಎಲ್ಲಿಗೆ? ಎಲ್ಲೇ ಹೋದರೂ ನಾವು ಕೆಲಸ ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡ್ರೆ ಜೀವನ ನಡೆಯೋದೇ ಇಲ್ಲ. ಹಾಗಾದರೆ ಮಾಡೋದಾದರೆ ಏನು? ಇರೋ ಕೆಲಸವನ್ನು ಬಿಟ್ಬಿಟ್ಟು ಎಲ್ಲಾದರೂ ದೂರ ಹೋಗೋದಾ? ನಮಗೆಲ್ಲ ನಮ್ಮ ಜೊತೆ ಫ್ಯಾಮಿಲಿ ಅಂತ ಇದೆ, ಕುಟುಂಬ ಇದೆ. ನಮ್ಮ ಸಲುವಾಗಿ ನಮ್ಮ ಮೇಲೆ ಇನ್ನೂ 2, 3, 4 ಜೀವಗಳು ನಮಗಾಗಿ ಕಾಯ್ಕೊಂಡಿದ್ದಾವೆ. ಸೊ ಆ ಜೀವಗಳಿಗೂ ನಾವು ನೋಡ್ಕೊಳ್ಬೇಕು, ಅವರನ್ನು ರಕ್ಷಣೆ ಮಾಡಬೇಕು. ಹಾಗಾದರೆ ನಮಗಾಗಿ ಯಾರು? ನಮ್ಮನ್ನು ರಕ್ಷಣೆ ಮಾಡೋರು ಯಾರು? ನಮಗಾಗಿ ರಕ್ಷಣೆ ಮಾಡೋರು ಕೂಡ ಇದ್ದಾರೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ತಾವು ಜಿಗುಪ್ಸೆ ಆಗಬಾರ್ದು. ಎಷ್ಟೇ ತೊಂದರೆಗಳಿರಲಿ, ಏನೇ ಸಮಸ್ಯೆಗಳಿರಲಿ, ಪ್ರತಿ ಸಮಸ್ಯೆಗೂ ಒಂದು ಪರಿಹಾರ ಅಂತ ಇದ್ದೇ ಇದೆ. ಅದುವೇ ನಮ್ಮ ಕಾನೂನು. ಕಾನೂನಾತ್ಮಕವಾಗಿ ನಾವು ನಮಗೆ ತೊಂದರೆ ಕೊಡೋರ ವಿರುದ್ಧ ನಾವು ಹೋರಾಟ ಮಾಡಬಹುದು. ತೊಂದರೆ ಕೊಡೋರು ಅವರು ಯಾರೇ ಆಗಿರಲಿ, ಕಾನೂನಿನ ಎದುರು ಯಾರೂ ಕೂಡ ದೊಡ್ಡವರಲ್ಲ. ಎಲ್ಲರೂ ಕಾನೂನಿನ ಅಡಿಯಲ್ಲೇ ಬದುಕಬೇಕಾಗ್ತದೆ. ಸರ್ಕಾರಿ ನೌಕರರಿಗಾಗಿಯೇ ಅಥವಾ ಪ್ರತಿಯೊಬ್ಬ ನೌಕರನಿಗೂ ಕೂಡ, ಸರ್ಕಾರಿ ನೌಕರ ಕೂಡ ಈ ದೇಶದ ಪ್ರಜೆನೇ. ಮೊದಲು ಅವನು ದೇಶದ ಪ್ರಜೆ, ತದನಂತರ ಸರ್ಕಾರದ ಸೇವಕ ಅವನು. ಹೀಗಾಗಿ ತನ್ನನ್ನು ತಾನು ಉಳಿಸ್ಕೊಳ್ಳೋದಕ್ಕೆ, ವ್ಯವಸ್ಥೆ ಒಳಗಡೆ ಅವನನ್ನು ರಕ್ಷಣೆ ಮಾಡೋದಕ್ಕೆ ಒಂದು ಸುಭದ್ರವಾದಂಥ ವ್ಯವಸ್ಥೆ ನಮ್ಮ ಕಾನೂನು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ನೀಡ್ತಾ ಇದೆ. ನೋಡಿ, ಒಂದು ವೇಳೆ ನಿಮ್ಮ ಮೇಲೆ ಅನ್ಯಾಯ ಆಗ್ತಾಯಿದ್ರೆ, ಸರ್ಕಾರಿ ನೌಕರಿಗೆ ಸರ್ಕಾರಿ ಕೆಲಸ ಅಡಚಣೆ ಮಾಡಿದ್ರೆ ಅಥವಾ ಅವ್ರ ಮೇಲೆ ಹಲ್ಲೆ ಮಾಡಿದರೆ IPC ಸೆಕ್ಷನ್ 353 ಪ್ರಕಾರ 2 ವರ್ಷ ಕಾರಾವಾಸ, ಗೃಹ ಮತ್ತು ದಂಡ ವಿಧಿಸಲಾಗ್ತದೆ. ಸರ್ಕಾರಿ ನೌಕರರಿಂದ ಇತರೆ ಕಾರಣದಿಂದ ಹಣ ಸುಲಿಗೆ ಮಾಡುವುದು ಕೂಡ ಅಪರಾಧವಾಗಿದ್ದು IPC ಸೆಕ್ಷನ್ 392, 394 ಪ್ರಕಾರ ಆಜೀವ ಕಾರಾವಾಸ ದಂಡಗಳು ಅವರಿಗೆ ಆಗ್ತವೆ. ತದನಂತರ ಸರ್ಕಾರಿ ಕಚೇರಿ ಒಳಗಡೆ ಮತ್ತು ಕಾಂಪೌಂಡ್ ಒಳಗಡೆ ದೊಂಬಿ ಮಾಡುವುದು ಕೂಡ ಅಪರಾಧವಾಗಿದೆ. ಅಂಥವರಿಗೆ IPC ಸೆಕ್ಷನ್ 143, 149 ಪ್ರಕಾರ 3 ವರ್ಷ ಕಾರಾವಾಸ ಇದೆ. ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಿ ಸೌಲಭ್ಯ ಪಡೆಯುವುದು ಕೂಡ ಅಪರಾಧವಾಗಿದ್ದು IPC ಸೆಕ್ಷನ್ 468 ಪ್ರಕಾರ 7 ವರ್ಷ ಅವರಿಗೆ ಶಿಕ್ಷೆಗಳಾಗ್ತದೆ. ಹಾಗೆ ದಂಡ ಕೂಡ ವಿಧಿಸಲಾಗ್ತದೆ. ಸರ್ಕಾರಿ ಆಸ್ತಿಗಳನ್ನು ಕಳವು ಮಾಡೋದು ಕೂಡ ಅಪರಾಧವಾಗಿದೆ. IPC ಸೆಕ್ಷನ್ 379 ಪ್ರಕಾರ ಹಾಗೂ 380 ಪ್ರಕಾರ 7 ವರ್ಷ ಅವರಿಗೆ ಜೈಲುವಾಸ ಮತ್ತು ದಂಡ ಇರ್ತದೆ. ಹಾಗೆ ಸರ್ಕಾರಿ ನೌಕರರಿಗೆ ಜೀವ ಬೆದರಿಕೆ ಹಾಕೋದು ದೊಡ್ಡ ಅಪರಾಧವಾಗಿದ್ದು IPC ಸೆಕ್ಷನ್ 506 ಪ್ರಕಾರ ಅವರಿಗೆ 3 ವರ್ಷ ಜೈಲುವಾಸ ಮತ್ತು ದಂಡ ಕೂಡ ಹಾಕ್ತದೆ. ಈ ಎಲ್ಲ ನೋಡೋದಾದರೆ ಸ್ನೇಹಿತರೆ, ಸರ್ಕಾರಿ ಕೆಲಸದಲ್ಲಿ ತಾವಿದ್ದು ತಾವು ಸುರಕ್ಷಿತವಾಗಿರಿ. ತಮ್ಮ ಮೇಲೆ ಅನ್ಯಾಯ ಆದಾಗ ಕಾನೂನಾತ್ಮಕ ಹೋರಾಟ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ.